ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಭೈರತಿ ರಣಗಲ್ ಚಿತ್ರ ರಿಲೀಸ್ ಆಗಿ 2 ವಾರ ಕಂಪ್ಲೀಟ್ ಆಗತ್ತೆ ನಾಳೆಗೆ. ಮೊದಲ ವಾರ ಭೈರತಿ ರಣಗಲ್ ರಿಲೀಸ್ ಆದಾಗ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಸಾಕಷ್ಟು ಕಡೆಗಳಲ್ಲಿ ಈ ಚಿತ್ರವನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ತರಬೇಕು, ಭೈರತಿ ರಣಗಲ್ ಚಿತ್ರವನ್ನು ಎಲ್ಲ ಭಾಷೆಗೂ ಡಬ್ ಮಾಡಿ ರಿಲೀಸ್ ಮಾಡಬೇಕು. ಇದೊಂದು ಪ್ಯಾನ್ ಇಂಡಿಯಾ ಕಂಟೆಂಟ್ ಇರುವಂತಹ ಸಿನಿಮಾ. ಹಾಗಾಗಿ ಈ ಹಿಂದೆ KGF ಮಾಡಿದ್ದ ಕೆಲಸವನ್ನು, ಕಾಂತಾರ ಸಿನಿಮಾ ಮಾಡಿದಂತಹ ಕೆಲಸವನ್ನು ಭೈರತಿ ರಣಗಲ್ ಕೂಡ ಮಾಡಬೇಕು ಅಂತ ಸಾಕಷ್ಟು ಜನ ಸಿನಿಮಾವನ್ನು ನೋಡಿದಂತಹ ಆಡಿಯನ್ಸ್ಗಳು ತಮ್ಮ ಒಪಿನಿಯನ್ಗಳನ್ನು ಶೇರ್ ಮಾಡ್ಕೊಂಡಿದ್ರು. ಸೊ ಇದು ಚಿತ್ರತಂಡಕ್ಕೂ ಕೂಡ ಅನಿಸಿತ್ತು. ಅದಕ್ಕೆ ತಕ್ಕಂತೆ ಸಾಕಷ್ಟು ಕಡೆಗಳಿಂದ ಈ ಚಿತ್ರವನ್ನು ಡಬ್ ಮಾಡಿ ರಿಲೀಸ್ ಮಾಡೋದಕ್ಕೆ ಶಿವರಾಜ್ ಕುಮಾರ್ ಅಂದರೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಒಂದು ಆಫರ್ಗಳು ಕೂಡ ಬಂದಿತ್ತು. ತೆಲುಗಿನಿಂದ ಬಂದಿತ್ತು, ತಮಿಳಿನಿಂದ ಬಂದಿತ್ತು, ಮಲಯಾಳಂನಿಂದ ಬಂದಿತ್ತು, ಹಿಂದಿಯಲ್ಲಿ ಅದನ್ನು ರೀಮೇಕ್ ಮಾಡೋದಕ್ಕೆ ರೈಟ್ಸ್ ಕೊಡಿ ಅಂತ ಕೂಡ ಹಿಂದಿಯಿಂದ ಕೂಡ ಒಂದು ಆಫರ್ ಬಂದಿತ್ತು. ಅದಕ್ಕೆ ತಕ್ಕಂತೆ ಇದೀಗ ಭೈರತಿ ರಣಗಲ್ ಚಿತ್ರವನ್ನು 2 ಭಾಷೆಗಳಲ್ಲಿ ಡಬ್ ಮಾಡಿ ನಾಳೆ ಶುಕ್ರವಾರದಿಂದ ರಿಲೀಸ್ ಮಾಡ್ತಾ ಇದ್ದಾರೆ. ನಾಳೆಗೆ ಕನ್ನಡ ವರ್ಷನ್ ರಿಲೀಸ್ ಆಗಿ ಆಲ್ಮೋಸ್ಟ್ 2 ವಾರಗಳು ಕಂಪ್ಲೀಟ್ ಆಗುತ್ತೆ. ಈ 2 ವಾರಗಳಲ್ಲಿ ಕರ್ನಾಟಕದಲ್ಲಿ ಎಲ್ಲ ಶೋಗಳು ಸಕ್ಸಸ್ಫುಲ್ ಆಗಿ ರನ್ ಆಗಿದೆ. ಭೈರತಿ ರಣಗಲ್ ಚಿತ್ರ ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಅನ್ನ ಕರ್ನಾಟಕದಲ್ಲಿ ಮಾಡ್ಕೊಂಡಿದೆ. ಇದೇ ಜಾದುವನ್ನ ತೆಲುಗು ಹಾಗೂ ತಮಿಳಿನ ನೆಲದಲ್ಲಿ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ನಾಳೆ ಚಿತ್ರ ರಿಲೀಸ್ ಆಗ್ತಾ ಇದೆ. ಈಗ ಆಲ್ರೆಡಿ ಬುಕ್ ಮೈ ಶೋನಲ್ಲಿ ಅಡ್ವಾನ್ಸ್ ಬುಕಿಂಗ್ ಎಲ್ಲ ಓಪನ್ ಆಗಿದೆ. ಖುಷಿ ಪಡುವಂತಹ ವಿಚಾರ ಏನಪ್ಪಾ ಅಂತಂದ್ರೆ 2 ವಿಚಾರ ಇದೆ. ಒಂದು ಖುಷಿ ಪಡುವಂತಹ ವಿಚಾರ, ಇನ್ನೊಂದು ಬೇಜಾರಾಗುವಂತಹ ವಿಚಾರ. ಫಸ್ಟ್ ನಾನು ಖುಷಿ ಪಡುವಂತಹ ವಿಚಾರನ ಹೇಳ್ಬಿಡ್ತೀನಿ. ಹೈದರಾಬಾದ್ನಲ್ಲಿ ನಾನು ಬುಕ್ ಮೈ ಶೋನ ಅಡ್ವಾನ್ಸ್ ಬುಕಿಂಗ್ ಲಿಸ್ಟನ್ನು ಓಪನ್ ಮಾಡಿ ನೋಡಿದಾಗ ಹೈದರಾಬಾದ್ನಲ್ಲಿ ಭೈರತಿ ರಣಗಲ್ ಚಿತ್ರಕ್ಕೆ ಒಂದು ಅದ್ಭುತವಾದಂತಹ ಶೋಗಳು ಸಿಕ್ಕಿದೆ, ಅದ್ಭುತವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತಲೇ ಹೇಳಬೇಕು. ಯಾಕಪ್ಪ ಅಂತಂದರೆ ಕನ್ನಡದ ಒಂದು ಚಿತ್ರ ಅಲ್ಲಿ ಡಬ್ ಆಗಿ ರಿಲೀಸ್ ಆಗ್ತಿರುವ ಈ ಚಿತ್ರಕ್ಕೆ ಹತ್ತಿರ 91ರಿಂದ 100 ಶೋಗಳು ನಾಳೆಗೆ ಸಿಕ್ಕಿದೆ. ಅಂದರೆ ರಿಲೀಸ್ ಆದ ಮೊದಲ ದಿನ ಸಿಕ್ಕಿದೆ. ಈ ಶೋಗಳು ಅಂದರೆ 91ರಿಂದ 100 ಶೋಗಳು ಏನು ಹೇಳಿದೆ, ಈ ಶೋಗಳು ಸಕ್ಸಸ್ಫುಲ್ ಆಗಿ ರನ್ ಆಗಿದ್ದೇ ಆದರೆ, ಅಲ್ಲಿಯ ಆಡಿಯನ್ಸ್ಗೆ ಈ ಸಿನಿಮಾ ಇಷ್ಟ ಆಗಿದ್ದೇ ಆದರೆ, ಮೌತ್ ಪಬ್ಲಿಸಿಟಿಯಿಂದ ಈ ಚಿತ್ರ ಬಾಯಿಂದ ಬಾಯಿಗೆ ಪ್ರಮೋಟ್ ಆಗಿದ್ದೇ ಆದರೆ, ಈ ಹಿಂದೆ KGF ಹಾಗೂ ಕಾಂತಾರ ಚಿತ್ರಗಳು ಮಾಡಿದಂತಹ ಮ್ಯಾಜಿಕ್ ಅನ್ನ ತೆಲುಗು ನೆಲದಲ್ಲಿ ನಟ ಶಿವರಾಜ್ ಕುಮಾರ್ ಅವರ ಅಭಿನಯದ ಭೈರತಿ ರಣಗಲ್ ಸಿನಿಮಾ ಮಾಡುತ್ತೆ. ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ತೆಲುಗು ನೆಲ ಅಂದ್ರೆ ಹೈದರಾಬಾದ್ನಲ್ಲಿ ಈ ಚಿತ್ರಕ್ಕೆ 91ರಿಂದ 100 ಶೋಗಳು ನಾಳೆಗೆ ಸಿಕ್ಕಿರುವಂಥದ್ದು ಖುಷಿ ವಿಚಾರ. ಇನ್ನು ಬೇಜಾರಿನ ವಿಚಾರಕ್ಕೆ ನಾನು ಬರೋದಾದ್ರೆ, ಚೆನ್ನೈನಲ್ಲಿ ಕೂಡ ಅಂದರೆ ತಮಿಳುನಾಡಲ್ಲಿ ಕೂಡ ಚಿತ್ರ ರಿಲೀಸ್ ಆಗ್ತಾ ಇದೆ. ನಾಳೆಗೆ ಆಲ್ರೆಡಿ ಅಡ್ವಾನ್ಸ್ ಬುಕಿಂಗ್ ಓಪನ್ ಆಗಿದೆ. ಚೆನ್ನೈ ಅಂತ ಬುಕ್ ಮೈ ಶೋದಲ್ಲಿ ನಾನು ಲೊಕೇಶನ್ ಅನ್ನ ಸೆಲೆಕ್ಟ್ ಮಾಡಿ ನೋಡಿದಾಗ ಅಲ್ಲಿ ಸಿಕ್ಕಿರುವಂಥದ್ದು, ತಮಿಳು ವರ್ಷನ್ ಭೈರತಿ ರಣಗಲ್ಗೆ ಸಿಕ್ಕಿರುವಂಥದ್ದು ಕೇವಲ 5 ಶೋ, ತೆಲುಗು ವರ್ಷನ್ ಭೈರತಿ ರಣಗಲ್ಗೆ ಸಿಕ್ಕಿರುವಂಥದ್ದು ಕೇವಲ 1 ಶೋ. 2 ಸೇರಿ ಬುಕ್ ಮೈ ಶೋನ ಆಧಾರದ ಮೇಲೆ ನಾವು ಹೇಳಬೇಕು ಅಂದರೆ ಚೆನ್ನೈನಲ್ಲಿ ನಾಳೆ ಸಿಕ್ಕಿರುವಂಥದ್ದು ಕನ್ನಡದ ಡಬ್ಬಿಂಗ್ ಚಿತ್ರಕ್ಕೆ ಕೇವಲ 6 ಶೋಗಳು. ಇದು ನಿಜವಾಗ್ಲೂ ಬೇಜಾರಾಗುವಂತಹ ವಿಚಾರ. ಯಾಕಪ್ಪ ಅಂತಂದರೆ ತಮಿಳಿನ ಚಿತ್ರಕ್ಕೆ ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ಎಷ್ಟು ಸ್ಕ್ರೀನ್ಗಳು ಸಿಗುತ್ತೆ, ಎಷ್ಟು ಸ್ಕ್ರೀನ್ಗಳಂದರೆ ಕನ್ನಡ ಚಿತ್ರಕ್ಕೂ ಕೂಡ ಅಷ್ಟೊಂದು ಸ್ಕ್ರೀನ್ಗಳು ಸಿಗಲ್ಲ. 350, 400 ಅಷ್ಟೊಂದು ಶೋಗಳು ಸಿಗುತ್ತೆ ಬೆಂಗಳೂರಿನಂತಹ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ರಿಲೀಸ್ ಆದ ಮೊದಲ ದಿನ. ಅದರಲ್ಲೂ ಟಿಕೆಟ್ ರೇಟ್ ಅಂತೂ ಕೇಳಂಗೆ ಇಲ್ಲ, ನೆಕ್ಸ್ಟ್ ಲೆವೆಲ್ಗೆ ಪೀಕಲ್ಲಿರುತ್ತೆ ಟಿಕೆಟ್ ರೇಟು. 800, 900, 1000, 2000 ರೂಪಾಯಿವರೆಗೂ ಟಿಕೆಟ್ ರೇಟ್ ಇರುತ್ತೆ. ಆದರೆ ಕನ್ನಡದ ಒಂದು ಚಿತ್ರ ಕನ್ನಡದಲ್ಲಿ ಆಲ್ರೆಡಿ ರಿಲೀಸ್ ಆಗಿತ್ತು. ಯಾವತ್ತು ರಿಲೀಸ್ ಆಗಿತ್ತು ಅದೇ ದಿನ ರಿಲೀಸ್ ಆಗಿತ್ತು. ಆ ಚಿತ್ರಕ್ಕೆ ಅಲ್ಲಿನ ಕನ್ನಡಿಗರು ನೋಡಿ ಖುಷಿಯನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಆದರೆ ತಮಿಳಿನ ವರ್ಷನ್ ಚಿತ್ರಕ್ಕೆ 5 ಶೋ, ತೆಲುಗಿನ ವರ್ಷನ್ ಚಿತ್ರಕ್ಕೆ ಕೇವಲ 1 ಶೋ ಸಿಕ್ಕಿರೋದು ನಿಜವಾಗ್ಲೂ ನನಗೆ ಬೇಜಾರಾಗ್ತಾ ಇದೆ. ಮೋಸ್ಟ್ಲಿ ಇದನ್ನೆಲ್ಲ ನೋಡಿ ಕನ್ನಡಿಗರು ಅರ್ಥ ಮಾಡ್ಕೋಬೇಕಾದದ್ದು ಬೇಜಾನಿದೆ. ಬೇರೆ ಭಾಷೆಯ ಸಿನಿಮಾಗಳಿಗೆ ನಾವು ಕನ್ನಡದವರು, ಬೆಂಗಳೂರಿನವರು ಕೊಡುವಂತಹ ಪ್ರೋತ್ಸಾಹವನ್ನು ತಮಿಳುನಾಡಿನ ಚೆನ್ನೈನಲ್ಲಿ ಕನ್ನಡ ಚಿತ್ರಗಳಿಗೆ ಕೊಡಲ್ಲ ಅನ್ನೋದಕ್ಕೆ ಭೈರತಿ ರಣಗಲ್ ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಸಿನಿಮಾ ಕನ್ನಡದಲ್ಲ ತಮಿಳಿಗೆ ಡಬ್ ಆಗಿ ರಿಲೀಸ್ ಆಗ್ತಾ ಇದ್ರು ಕೂಡ ಅಲ್ಲಿ ಸಿಕ್ಕಿರುವಂಥದ್ದು ತಮಿಳಿಗೆ ಕೇವಲ 5 ಶೋ ಬುಕ್ ಮೈ ಶೋನ ಲಿಸ್ಟ್ನ ಪ್ರಕಾರ. ಏನನ್ಸುತ್ತೆ ನಿಮಗೆ ಭೈರತಿ ರಣಗಲ್ನ ಈ ಸಕ್ಸಸ್? ಒಂದು ಖುಷಿ ವಿಚಾರ, ಒಂದು ಬೇಜಾರಿನ ವಿಚಾರ, ಎರಡನ್ನು ನೋಡ್ತಾ ಇದ್ದಾರೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.